ಲೋ, ಯಾಕೋ ಅನ್ನ ನಂಗೆ ಕಿವಿಸ್ತಾ ಇದೆಯಾ? ಏನಾಯ್ತು ನಿನಗೆ? ಏನಿಲ್ಲ ಸರ್, ಅನ್ನೆರಡು ಹುಳ ಇದ್ದೋ ಎತ್ತಾಕ್ತೆ, ಇನ್ನೂ ಇದ್ದಾವ ಅಂತ ನೋಡ್ತಾ ಇದ್ದೀನಿ. ಲೈ, ಅಂದಲ್ಲಿ ಹುಳ ಇರೋದು ಇದೇ ವಸ್ತೆಲ್ಲ, ಎಲ್ಲ ಕಲ್ಸ್ಕೊಂಡು ಉಂಡ್ಲಾ. ಸೋಸ್ ತಿನ್ನೋರ್ಗೆ 1000 ರೋಗ ಅಂತ ನಮ್ಮ ಅಪ್ಪ ಹೇಳ್ತಿದ್ದ. ಆ ಸಣ್ಣ ಮನ ಒಂದಿನ ಅಕ್ಕಿ ಸೋಸಲ್ಲು ಹಂಗೆ ಬೇಸಾಕ್ತಾಳೆ. ಮಿಕ್ಕಿದನ ಅವ್ರ ಒಟ್ಟಿಗೆ ಕೋಳಿಗೆ ಎತ್ಕೊಯ್ತಾಳ ಕಳ. ಅದಕ್ಕೆ ಕಣ್ಲಾ ಅವ್ರ ಒಟ್ಟಿಲ್ ಮಸ್ತಾಗವೆ ಕೋಳಿಗಳು. ಏಯ್, ಈ ಭಾನುವಾರ ಹೆಂಗನ ಮಾಡಿ ಒಂದು ಕೋಳಿ ಕದ್ಕೊಬತ್ತೀನಿ. ಆ ಒಡ್ಡನ್ ಕಡೆ ಹೋಗಿ ಸುಟ್ಕ ತಿನ್ಕಳವಾ. ಏನೋ ಉಪ್ಪು ಖಾರ ತರ್ತೀನಿ. ಲೇನಾ ತಪ್ಲತೆ ತಿನ್ಕೊಳ್ಳ. ನಾನು ಬೆಗ್ಗಿ ಬೆಣ್ಣೆ ತಿನ್ರೋ. ಅದು ಕಣ್ಲಾ. ಬಾಮ್ಮ ಇಲ್ಲಿ. ಏನ್ ಸರ್? ಏನ್ಕಮ್ಮ ಸರ್ಕಾರ ನಿಮ್ಗೆ ಸಂಬಳ ಕೊಡೋದು? ಅಕ್ಕಿನ ಸೋಸಿ ತೊಳೆದು ಹಾಕ್ಬೇಕು ಅನ್ನೋ ಜ್ಞಾನ ಬೇಡವೇನಮ್ಮ ನಿಮಗೆ? ಅದು ಅಲ್ಲದೆ ಮಿಕ್ಕಿರೋ ಅನ್ನನೆಲ್ಲ ಕೋಳಿ ತಗೊಂಡು ಹೋಗ್ತೀಯಂತೆ. ಸಾರ್ ಒಂದ್ಸತಿ ಅಲ್ಲ ಸಾರ್, 3 ಸತಿ ತೊಳೆದು ಸೋಸಿ ಹಾಕ್ತೀನಿ ಸರ್. ಇವ್ರಿಗೆ ಕಣ್ಣಿ ಕಾಣಂಗೆ 1-2 ಹುಳ ಇದ್ರೆ ಎತ್ತಾಕ್ಬೋದು. ಬರೀ ಅಕ್ಕಿಲೆಲ್ಲ ಹುಳ ಇದ್ರೆ ಏನ್ ಸರ್ ಮಾಡೋದ್ ನಾನು? ಇವ್ರೆಲ್ಲ ಹೇಳಿದ್ರಲ್ಲ ಸಾರ್, ಮಿಕ್ಕಿದನ್ನ ಕೋಳಿ ತಗೊಂಡ್ ಹೋಗ್ತಾಳಂತ. ಮೊದ್ಲೆರಡು ದಿನ ತಗೊಂಡೋದೆ. ಇವ್ರು ಊರ್ಗೆಲ್ಲ ಡಂಗೂರ ಸರ್ಕೊಂಬಂದಲ್ಲ, ಅವತ್ತೇ ಬಿಟ್ಟಾಕ್ಬಿಟ್ಟೆ. ಓ, ಅದಕ್ಕೆ ಹಂಗೆ ಬೇಸ್ ಮಡಗೋದಾ? ಮನೆಗೆ ತಗೊಂಡೋಗ್ಬಿಟ್ಟು ರಾತ್ರಿ ಎಲ್ಲ ಸೋಸ್ಕೊಂಬಾರಮ್ಮ. ಹಾ ಸಾರ್, ನೀವ್ ಹೇಳ್ದಂಗೆ ಅಕ್ಕಿ ತಗೊಂಡು ರಾತ್ರಿ ಎಲ್ಲ ಸೋಸ್ಕೊಂಡ್ ಕುತ್ಕೊಂಡ್ರೆ ನನ್ ಗಂಡ ಸುಮ್ನೆ ಬಿಟ್ಟಾನೆ. ನಾನು ಅಡ್ಡ ಸಿಗ್ಬಿಟ್ಟು ಇತ್ಲು ಬಾಳು ತೋಣ ಕಟ್ಬಿಡ್ತಾನೆ ಅಷ್ಟೇ. ಸರಿ ಹೋಗಮ್ಮ. ಅಯ್ಯ, ಏನ್ ಜನನ. ಉಂಡ್ರೋ ನಿಮ್ಗೆ ಇನ್ನು ಸಣ್ಣಕ್ಕಿಯನ್ನ ಬೇಸಾಕಾಯ್ತದ? ಇನ್ನು ಸ್ವಲ್ಪ ದಿನ ಹೋದ್ರೆ ಇದು ಸಿಕ್ವಲ್ದು. ಹಳ್ಳಿ ಜನ ಎಲ್ಲ ವ್ಯವಸಾಯ ಬಿಟ್ಟು ಪೇಟೆ ಕಡೆ ಮಕ್ಕ ಮಾಡ್ಕೊಂಡು ಕುಂತವ್ರೆ. ಸರ್ಕಾರದಿಂದ ಹಳ್ಳಿ ಮಕ್ಕಳಿಗೆ ಅಂತ ಹಾಲು ಕೊಟ್ಟವ್ರೆ, ಬುದ್ಧಿ ಚುರುಕಾಗ್ಲಿ ಅಂತ. ಆದ್ರೆ ನೀವು ನನ್ನ ಮಕ್ಕಳು ಹಾಲು ಕುಡಿದು ದಡ್ರಾಯ್ತಾ ಇದ್ದೀರಾ. ಯಾಕೋ ಅವ್ರ ತಟ್ಟೆಯಿಂದ ಮೊಟ್ಟೆ ತಗೊಂಡೆ? ಸಾರ್, ನಾನು ಅವಳ ತಟ್ಟೆಲಿ ಮೊಟ್ಟೆನೇ ಎತ್ಕೊಳ್ಳಿಲ್ಲ. ನೀವು ಕಂದ್ರಕ್ಕೆ ಹಾಕಿದಿಲ್ಲ, ಅದಕ್ಕೆ ಹಂಗೆ ಕಂಡಿರ್ಬೇಕು. ಲೋ, ನನಗೆ ಕಣ್ ಕಾಣಲ್ಲ ಅಂತ ಅಲ್ಲ ಕಣೋ ಕನ್ನಡಕ ಹಾಕೊಂಡಿರೋದು, ತಲೆನೋವು ಅಂತ. ಏನಮ್ಮ, ಅವನು ನಿನ್ನ ತಟ್ಟೆಯಿಂದ ಮೊಟ್ಟೆ ತಗೊಂಡ ತಾನೆ? ಪಾಪ ಸರ್, ಅವಾಗ್ಲೂ ಉಣ್ಣಕ್ಕೆ ಅಂತ ತಲೆ ಬಗ್ಸ್ತಾನು, ತಲೆ ಮ್ಯಾಕ್ ಎತ್ತೇ ಇಲ್ಲ. ನನ್ನ ಕಡೆ ನೋಡೂ ಇಲ್ಲ. ಓ, ಎಲ್ಲ ಕಡೆ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಆದ್ರೆ ಇಲ್ಲಿ ಹುಂಜುಂಗೆ ಕೋಳಿನೇ ಸಾಕ್ಷಿ. ತಿನ್ರಪ್ಪ, ತಿನ್ನಿ. ನನಗೆ ಕನ್ನಡಕ ಹಾಕ್ತಾ ಇದ್ರು ಕಣ್ ಚೆನ್ನಾಗೇ ಕಾಣ್ತದೆ. ತಿನ್ರಪ್ಪ.